ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಮೈ ಲಾಗ್. ನಾನು ಬೆಂಗಳೂರಿಗೆ ಬಂದಿದ್ದೀನಿ. ಬೆಳಿಗ್ಗೆ ಎದ್ದು ಸ್ಕೂಲ್ಗೆ ಹೋದೆ. ಆಮೇಲೆ ಸ್ಕೂಲಲ್ಲಿ ಫೋನ್ ತಗೋದ ಫ್ರೆಂಡ್ ನೋಡ್ತಾನೆ. ಸ್ಕೂಲ್ ಬಿಟ್ಟ ಮೇಲೆ ಕೆಂಗೇರಿ ಬಸ್ ಹತ್ಕೊಂಡೆ. ಕೆಂಗೇರಿ ಬಸ್ ಹತ್ಕೊಂಡು ಹಂಗೆ ಫುಲ್ ರಶ್ ಆಗಿತ್ತು ಅಂತ ಬಸ್ ಸ್ಟ್ಯಾಂಡಲ್ಲಿ ಇಳಿದೆ. ಬಸ್ ಸ್ಟ್ಯಾಂಡಿಗೆ ವೆಯ್ಟ್ ಮಾಡ್ತಾಯಿದ್ದೆ. ಬಸ್ ಬತ್ತೊಂದು ಹತ್ಕೊಂಡು ಸ್ಟಾಪಲ್ಲಿ ಉಳ್ಕೊಂಡು ಮನೆ ಸಿಕ್ತು. ಹೋಗ್ತಾಯಿದ್ದೀನಿ ಮನೆ. ಮೇಲೆ ನಮ್ಮ ಅಷ್ಟಕ್ಕೆ ನಮ್ಮ ಅಣ್ಣ ಬಂದಿದ್ದ. ಅವನ ಜೊತೆ ಆಚೆ ಹೋದೆ. ಸಾಮಾನುಗಳು ತಗೋಬೇಕಾಯ್ತು ಅಂತ ಇಬ್ಬರು ಮಾತಾಡ್ಕೊಂಡು ಹೋಗ್ತಾಯಿದ್ದೋ. ರೋಡಲ್ಲಿ ಎಲ್ಲರೂ ನನ್ನೇ ನೋಡ್ತಾಯಿದ್ರು, ವೀಡಿಯೋ ಮಾಡ್ತಾಯಿದ್ರೆ. ಆಮೇಲೆ ತರಕಾರಿ ಅಂಗಡಿಗೆ ಹೋದೋ. ತರಕಾರಿ ತೊಗೋಬೇಕಾಯ್ತು ಅಂತ ತರಕಾರಿ ಅಂಗಡೀಲಿ ಅವ್ನು ದ್ರಾಕ್ಷಿ ಕಿತ್ತರು. ನಾನು ದ್ರಾಕ್ಷಿ ಕಿತ್ಕೊಂಡು ತಿಂದ್ಬಿಟ್ಟೆ. ಯಾರಿಗೂ ಗೊತ್ತಾಗಲಿಲ್ಲ ತಿಂದಿದ್ದು. ಆಮೇಲೆ ನಾವು ಬೇಕ್ರಿ ತನಕ ಹೋಗ್ತಾಯಿದ್ದೀವಿ. ಈಗ ಬೇಕ್ರಿಗೆ ಟ್ರಾಫಿಕ್, ಇಲ್ಲೂ ಟ್ರಾಫಿಕ್ ನಡೀತಿದ್ದಾರೆ. ಫುಲ್ ಟ್ರಾಫಿಕಲ್ಲಿ ದಾಟಿ ಆಮೇಲೆ ನಾವು ಬೇಕ್ರಿಗೆ ಹೋದೋ. ಬೇಕರಿಗೆ ಹೋಗಿ ಪಪ್ಸು ಮತ್ತು ಒಂದು ಪ್ಲಮ್ ಕೇಕ್ ಆರ್ಡರ್ ಮಾಡಿದ್ದೋ. ನಾನು ಅಲ್ಲೇ ಒಂದು ಜ್ಯೂಸ್ ಕುಡ್ದು ಇದೆಷ್ಟು ತಗೊಂಡಿದ್ದಲ್ಲ ಚೆನ್ನಾಗಿತ್ತು ಪಪ್ಸು ಮತ್ತು ಪ್ಲಮ್ ಕೇಕು. ಒಂದು ಪಪ್ಸು 25 ರುಪೀಸು, ಒಂದು ಬಾಕ್ಸ್ ಪ್ಲಮ್ ಕೇಕು 100 ರುಪೀಸ್ ಅಂತೆ. ಜಾಸ್ತಿ ಆಯಿತು ಪ್ಲಮ್ ಕೇಕ್. ಹಂಗೂ ಚೆನ್ನಾಗಿತ್ತು. ಆಮೇಲೆ ಪ್ಲಮ್ ಕೇಕ್ ತಗೊಂಡು ನಾವು ಸುಸ್ತಾಗೆ ಮನೆ ಕಡೆ ಬರ್ತಾಯಿದ್ದೀವಿ. ಆಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಪಾರ್ಸಲ್ನು ಮನೆಗೆ ಬರ್ತಾಯಿದ್ದೀವಿ. ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ಕೇಳ್ತಾಯಿದ್ದೆ. ನಮ್ಮಣ್ಣ ಹೇಳ್ತಾಯಿದ್ದ. ತಿರ್ಗಾ ಟ್ರಾಫಿಕ್ ಆಯ್ತಲ್ಲಿ ಮುದ್ದಿಯ ರೋಡಲ್ಲಿ. ನಾನು ನೋಡ್ಕೊಂಡು ನಿಂತಿದ್ದೆ. ಕಾರೊಂದು ಸಡನ್ನಾಗಿ ಗುದ್ದಿಬಿಟ್ಟ. ಆಮೇಲೆ ನಮ್ಮ ಅಣ್ಣ ಕ್ಯಾಮ್ರಾ ನುಗ್ತಾಯಿದ್ದ. ನಾನು ಹೇಳ್ತಾಯಿದ್ದೆ ವೀಡಿಯೋಲ್ಲೇ ಹೆಂಗೆ ಮಾಡ್ತೀನಿ ಅಂತ ಹೇಳ್ದೆ. ಫಸ್ಟ್ ಹೋಗಿ ವೀಡಿಯೋ ಮಾಡಿಬಿಡ್ತೀನಿ, ಆಮೇಲೆ ಮಾತಾಡ್ತೀನಿ ಅಂತ. ಅವನು ನನ್ನ ಫಾಲೋ ಮಾಡ್ತಾವನೆ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲೆಲ್ಲ. ಆಮೇಲೆ ದಿನಸಿ ಅಂಗಡಿಗೆ ಹೋಗ್ತಿದ್ದೀವಿ ಅಕ್ಕಿ ತಗೊಳ್ಳೋಕ್ಕೆ. ಆಮೇಲೆ ಅಲ್ಲಿಂದ ಬಂದು ದಿನಸಿ ಅಂಗಡಿಗೆ ಒಂದು ಅಕ್ಕಿ ತಗೊಳಕ್ಕೆ ಬಂದಿದ್ವಿ. ಅಕ್ಕಿ ಕೊಟ್ಟರು, ಅಕ್ಕಿ ಇಸ್ಕೊಂಡು ಇವಾಗ ಮನೆಗೆ ಹೋಗ್ತಿದ್ದೀವಿ ಅಂತ. ಚಿಕನ್ ತಗೊಳಕ್ಕೆ ಹೋದೋ. ಚಿಕನ್ನು kg 200 ರೂಪಾಯಿ ಅಂತೆ. ಹಂಗೂ ತಗೊಂಡು ಚಿಕನ್ ತಗೊಂಡು ಕಟ್ ಮಾಡಿಸ್ಕೊಂಡು ಅಲ್ಲಿ ಕೋಳಿಗಳನ್ನ ಮಾತಾಡಿಸ್ಕೊಂಡು ತಿರ್ಗಾ ಮನೆಗೆ ಬರ್ತಾಯಿದ್ದೀವಿ. ಈಗ ಅಲ್ಲಿ ಮನೆಗೆ ಬರ್ಬೇಕಾದ್ರೆ ನಾನೇ ಹೊಸಾಗೆ ವೀಡಿಯೋ ಮಾಡ್ತಿರ್ತಾರೆ ಎಲ್ಲ ನನ್ನೇ ನೋಡ್ತಾಯಿದ್ರು. ಏನೋ ವೀಡಿಯೋ ಮಾಡ್ತಾವನೆ ಅಂತ ನನ್ನ ತಲೆನೇ ಕೆಡಿಸ್ಕೊಳ್ಳಿಲ್ಲ. ನನ್ನ ಪಾಡು ನಾನು ವೀಡಿಯೋ ಮಾಡ್ತಾಯಿದ್ದೆ, ನೋಡ್ತಾಯಿದ್ರು. KFCಗೆ ಹೋಗಿದೆ. KFC ಪಕ್ಕದಿಂದ ಹೋದೋ. ಅಲ್ಲಿಂದ ಮಸಾಲೆ ಪುರಿ ತಿನ್ನೋಕೆ ಹೋಗಿದ್ದೆವು. ಅಲ್ಲೂ ಫುಲ್ ಜನ ಎಲ್ಲ ರಶ್ ಆಗಿದ್ರು. ಇಲ್ಲಿ ಚೆನ್ನಾಗಿತ್ತು. ಚಿಲ್ಲಿ ಪ್ಲೇಟ್ ತಗೊಂಡು 2 ಪ್ಲೇಟ್ ಅಂತ ಪ್ಲೇಟ್ ತಗೊಂಡು ಆಮೇಲೆ ಬೇರೆಯವ್ರಿಗೆ ಆರ್ಡರ್ ಮಾಡ್ತಾಯಿದ್ರು. ಆಮೇಲೆ 10 ನಿಮಿಷಕ್ಕೆ ಆದಮೇಲೆ ಕೊಟ್ಟರು ಸ್ವಲ್ಪ ಪುರಿನ. ನಮ್ಮನ್ನ ಟೇಸ್ಟ್ ಮಾಡಿ ಹೇಳ್ತಾವೆ ನೋಡ್ರಿ ಚೆನ್ನಾಗಿದೆ ಅಂತ. ಆಮೇಲೆ ರೋಡಲ್ಲಿ ಪೂರ್ತಿ ಸಾಯಂಕಾಲ ಎಲ್ಲ ಫುಲ್ ಸ್ಟಾಲ್ಸ್ ಹಾಕೊಂಡಿದ್ರು. ಇನ್ನು ರಾತ್ರಿ ಆಯ್ತಾ ಫುಲ್ಲೆಲ್ಲ ಟ್ರಾಫಿಕ್. ಇಲ್ಲಿ ಈ ಕಡೆ ಫುಲ್ ಟ್ರಾಫಿಕ್. ಆ ಕಡೆ ಒಂದು ಕಡೆ ಪಾರ್ಕಲ್ಲೆಲ್ಲ ಫ್ರೀ ಇರ್ತದೆ, ಈ ಕಡೆ ಫುಲ್ ಟ್ರಾಫಿಕ್ ಇರ್ತದೆ. ಪಕ್ಕದಲ್ಲೇ ಪಾರ್ಕ್ ಐತೆ. ಪಕ್ಕದಲ್ಲೇ ಸಾಲು ಮರ ತಿಮ್ಮಕ್ಕನ ಪಾರ್ಕ್ ಐತೆ. ಅಲ್ಲಿಗೂ ಹೋಗೋಣ ಬನ್ನಿ ನೆಕ್ಸ್ಟು. ಇದೆಲ್ಲ ನೋಡಿಕೊಂಡು ಆಟೋಗಳು ಇಲ್ಲಿ ಯಾರು ತೊಳ್ಳ ಗಾಡಿ ಇಟ್ಕೊಂಡಿಲ್ಲ, ಎಲ್ಲ ಆಟೋ ಇಟ್ಕೊಂಡವ್ರೆ. ಬೆಳಗ್ಗೆ ಹೋಗ್ತಾರೆ, ಸಾಯಂಕಾಲ ಬರ್ತಾರೆ.
ಆಮೇಲೆ ಪಕ್ಕದಲ್ಲಿ ಪಾರ್ಕ್ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಅಲ್ಲಿ ಸ್ವಲ್ಪ ವೀಡಿಯೋ ಶೂಟ್ ಮಾಡಿಸ್ಕೊಂಡು ಫುಲ್ ಸುಸ್ತಾಯ್ತಿತ್ತು, ಫುಲ್ ಬೆವರು ಸೆಕೆ ಅಲ್ವಾ ಅದಕ್ಕೆ. ಆಮೇಲೆ ಈ ಕಡೆ ಹೂವೆಲ್ಲ ಚೆನ್ನಾಗಿತ್ತು, ಗಾರ್ಡನ್ಸ್, ಈ ಕಡೆ ಫ್ಲವರ್ಸ್, ಫ್ರೆಂಡ್ಸು ಎಲ್ಲ ಇದ್ದರು. ಎಲ್ಲ ಆಂಟಿದಿರು, ಅಜ್ಜಿದಿರು, ಅಂಕಲ್ದಿರು ಎಲ್ಲ ವಾಕಿಂಗ್ ಮಾಡ್ತಾಯಿದ್ರು. ನಾವು ಅವ್ರನ್ನ ನೋಡಿಕೊಂಡು ವಾಕಿಂಗ್ ಮಾಡ್ತಾಯಿದ್ದೆವು ಅಲ್ಲೇ. ಆಮೇಲೆ ಇಲ್ಲಿಗೆ ಬಂದರೆ ಏನೇನೋ ಮಾಡ್ತಾಯಿದ್ದೆ ನಾನಂತೂ. ಎಲ್ಲ ಅಜ್ಜಿದಿರ್ಗೆ ಹಾಕಿದ್ರು, ನಾವು ಹೋಗಿ ಮಾಡ್ತಾಯಿದ್ದೆವು ಅಲ್ಲಿ. ಎಲ್ಲ ಒಂಥರ ಹೋಗ್ಬಿಟ್ಟಿತ್ತಲ್ಲ. ಆಮೇಲೆ ನಾವು ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಮಾಡಿಬಿಟ್ಟು ತಿರ್ಗಾ ಬಂದೆ, ಆಗಲ್ಲ ಅಂತ. ಪಾರ್ಕಿಂದ ಮನೆಗೆ ಹೋಗ್ತಿದ್ದೀವಿ ಈಗ. ಅಜ್ಜಿ ಫುಲ್ ದೂರ ಆಗ್ಬಿಟ್ರು, ನಾವು ನೋಡ್ಬಿಟ್ಟು ಅಲ್ಲಿದ್ದು ಗಲ್ಲಿದಂಗೆ ಬೈ ಮಾಡಿದೆ ಕಾಂತನ್ಗೆ. ಬಾಯ್ ಬೈ ಮಾಡಿಬಿಟ್ಟು ಆಮೇಲೆ ಆಚೆ ಬಂದು ಇಲ್ಲೇ ನೋಡಿ ಬೋಲ್ಡ್ ಹಾಕ್ತಾರೆ, ಸಾಲು ಮಕ್ಕಳು ಅಧ್ಯಯನ. ಅಲ್ಲಿಂದ ಆಚೆ ಬಂದು ಯಾರೋ ಮನೆಗೆ ಚೆನ್ನಾಗಿ ಕೊಡಿಸಿದ್ರು. ಅಲ್ಲಿಂದ ಇಬ್ಬರು ಮಾತಾಡಿಕೊಂಡು ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ದೆ ನಾನು. ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿ ಬರ್ತದಲ್ವಾ? ಹಾಂ ಹೂನು. ನಮ್ಮ ಅಣ್ಣಂಗೆ ವೀಡಿಯೋ ಹಂಗೆ ಅಂದರೆ ನಾಚಿಕೆ, ಅವನಿಗೆ ಜಾಸ್ತಿ ವೀಡಿಯೋದಲ್ಲಿ ಬರೋಲ್ಲ. ಅಲ್ಲಿ ಅಪಾರ್ಟ್ಮೆಂಟ್ ಬೇರೆ ಇತ್ತು. ಆಮೇಲೆ ಸಾಯಂಕಾಲ ಆಗ್ತಿದ್ದಂಗೆ ಎಲ್ಲ ಲೈಟ್ಸು ಆನ್ ಮಾಡಿದರು. ನಾವು ಇದನ್ನೆಲ್ಲ ನೋಡ್ಕೊಡ್ತೀಗ ವಾಪಸ್ ಮನೆಗೆ ಹೋಗಿದ್ದೀವಿ. ಈಗ ಮನೆಗೆ ಹೋದರೆ ಈಗ ಎಲ್ಲ ಫುಲ್ ಟ್ರಾಫಿಕ್ ಬಂದಿದ್ದು. ನನ್ನ ವೀಡಿಯೋನ ಇಲ್ಲಿವರೆಗೂ ನೋಡೋಕ್ಕೆ ಧನ್ಯವಾದ ಅಂತ ಹೇಳ್ತಾ ನಾನು ವ್ಲಾಗ್ನಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್.